ತುಂಬ ಹಳೆ ಕತೆ, ತುಂಬ ವರ್ಷಗಳ ಹಿಂದಿನ ಘಟನೆ ಇದು. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ವಾಸವಾಗಿರ್ತಾನೆ. ಆ ರಾಜನ ಆಸ್ಥಾನದಲ್ಲಿ ಅನೇಕ ಸೈನಿಕರು, ಮಂತ್ರಿಗಳು, ಎಷ್ಟೋ ಜನ ಆ ರಾಜನ ಆಸ್ಥಾನದಲ್ಲಿ ವಾಸವಾಗಿದ್ದರು. ತುಂಬಾ ಸಂತೋಷದ ಜೀವನ ರಾಜನದ್ದು. ಕೈಗೊಂದು ಆಳು, ಕಾಲಿಗೊಂದು ಆಳು, ಹಣ, ಸಂಪತ್ತು, ಒಡವೆ, ವಸ್ತ್ರ, ಸಾವಿರಾರು ಎಕರೆ ಜಮೀನು, ಇಷ್ಟೆಲ್ಲ ಆ ರಾಜನಿಗೆ ಇದ್ರೂ ಕೂಡ ಅವನಿಗೆ ಒಂದೇ ಒಂದು ಕೊರತೆ ಕಾಡ್ತಾ ಇತ್ತು. ಆ ಕೊರತೆ ಏನು ಅಂದರೆ, ಅವನಿಗೆ ಎಷ್ಟೋ ವರ್ಷಗಳಾದರೂ ಮಕ್ಕಳೇ ಆಗ್ತಾ ಇರಲಿಲ್ಲ. ಗಂಡ ಹೆಂಡತಿ ಇಬ್ಬರು ಕೂಡ ಕಂಡ ದೇವರಿಗೆಲ್ಲ ಹರಕೆ, ಹೋಮ, ಹವನ, ಅವನ ಪ್ರಯತ್ನಗಳೆಲ್ಲವೂ ಮುಗಿದು ಹೋಗಿತ್ತು. ಆದರೂ ಕೂಡ ಅವನಿಗೆ ಮಗು ಜನಿಸಿರಲಿಲ್ಲ. ಎಷ್ಟೇ ಪ್ರಯತ್ನಗಳಾದರೂ ಕೂಡ ಅವನಿಗೆ ಆ ಮಗುವಿನ ಭಾಗ್ಯ ದೊರಕಲೇ ಇಲ್ಲ. ಈ ನೋವಿನಲ್ಲಿ ರಾಜ ತುಂಬ ದಿನ ಕೊರಗ್ತಾನೇ ಇದ್ದ. ದಿನ ಕಳೆದಂತೆ ರಾಜ ತುಂಬಾನೇ ಚಿಂತಾಭ್ರಮಿತನಾಗಿದ್ದ. ಒಂದು ದಿನ ಆ ರಾಜನ ಆಸ್ಥಾನದಲ್ಲಿದ್ದ ಜ್ಯೋತಿಷಿಯೊಬ್ಬರು ಬಂದು ರಾಜನಿಗೆ ಹೇಳ್ತಾರೆ, ಮಹಾರಾಜ, ನಿಮಗೆ ಮಗುವಿನ ಭಾಗ್ಯ ಸಿಗಬೇಕು ಅಂದರೆ ಈ ಊರಿನಲ್ಲಿರುವ ಒಂದು ಪುಟ್ಟ ಮಗುವನ್ನು ನೀವು ಬಲಿ ಕೊಡಬೇಕು. ಒಂದು ಮಗುವನ್ನು ನೀವು ಬಲಿ ಕೊಟ್ಟಿದ್ದೇ ಆದಲ್ಲಿ ನಿಮಗೆ ಖಂಡಿತವಾಗಲೂ ಮಗು ಜನಿಸುತ್ತೆ ಅಂತ ಹೇಳ್ತಾರೆ. ರಾಜನಿಗೆ ಈ ಉಪಾಯ ತುಂಬಾ ಒಳ್ಳೆಯದನಿಸುತ್ತೆ. ಹಾಗೆ ಆ ಊರಿನ ಕಡೆ ಎಲ್ಲ ಡಂಗುರ ಬಾರಿಸ್ತಾನೆ. ಯಾರು ನಮಗೆ ಬಲಿ ಕೊಡೋದಕ್ಕೆ ಒಂದು ಮಗು ಕೊಡ್ತಿರೋ, ಹಣ, ಒಡವೆ, ಆಸ್ತಿ ಪಾಸ್ತಿ ಅಷ್ಟೇ ಅಲ್ಲ, 200 ಎಕರೆ ಜಮೀನು ಕೂಡ ಕೊಡೋದಾಗಿ ಘೋಷಣೆ ಮಾಡ್ತಾರೆ. ಇದೆಲ್ಲವನ್ನ ಕೇಳಿ ಯಾರೂ ಕೂಡ ಮುಂದೆ ಬರದ ಸ್ಥಿತಿಯಲ್ಲಿ ಒಬ್ಬ ಬಡಪಾಯಿ ಗಂಡ ಮತ್ತು ಹೆಂಡತಿ, ಅವನಿಗೆ 5 ಜನ ಮಕ್ಕಳಾಗಿರ್ತಾರೆ. ಅವರು ಏನು ಯೋಚನೆ ಮಾಡ್ತಾರೆ ಗೊತ್ತಾ? ನಮಗೆ 5 ಜನ ಗಂಡು ಮಕ್ಕಳಿದ್ದಾರೆ, ಅದರಲ್ಲಿ ಒಂದು ಮಗುವನ್ನು ನಾವು ಕೊಟ್ಟರೆ ನಮಗೇನು ನಷ್ಟ ಆಗಲ್ಲ, ಮತ್ತು ಅದರ ಬದಲಾಗಿ ನಮಗೆ ಆಸ್ತಿ ಪಾಸ್ತಿ, ಒಡವೆ, ಜಮೀನು ಎಲ್ಲವೂ ಸಿಗುತ್ತೆ. ಅಷ್ಟಕ್ಕೂ ಈ ಹುಡುಗ ನಮಗೆ ಯಾವುದೇ ಪ್ರಯೋಜನಕ್ಕೆ ಇಲ್ಲ ಅಂತ ಆ ಇಬ್ಬರು ದಂಪತಿಗಳು ರಾಜನಿಗೆ ಮಗುವನ್ನು ಬಲಿ ಕೊಡೋದಕ್ಕೆ ಒಪ್ಕೋತಾರೆ. ಅದರಂತೆ ಆ ಮಗುವನ್ನು ರಾಜನಿಗೆ ಒಪ್ಪಿಸ್ತಾರೆ. ರಾಜ ಅದರ ಬದಲಿಗೆ ಅವರ ಹೆಸರಿಗೆ 200 ಎಕರೆ ಜಮೀನನ್ನು ಒಪ್ಪಿಸ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಒಡವೆ, ವಸ್ತ್ರ, ಆಸ್ತಿ ಪಾಸ್ತಿ, ಬಟ್ಟೆಗಳು ಎಲ್ಲವನ್ನೂ ಕೊಟ್ಟು ಕಳಿಸ್ತಾನೆ. ತಂದೆ ತಾಯಿ ಇಬ್ಬರು ಸಂತೋಷದಿಂದ ಹಿಂದಿರುಗ್ತಾರೆ. ಆದರೆ ಆ ಪುಟ್ಟ ಬಾಲಕ ನನ್ನನ್ನು ಬಲಿ ಕೊಡ್ತಾರೆ ಅಂತ ಅವನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಬಲಿ ಕೊಡುವ ದಿನ ಬಂದೇ ಬಿಡ್ತು. ಆಗ ರಾಜ ಆ ಮಗುವನ್ನು ಕರೆದು ಒಂದು ಮಾತನ್ನು ಕೇಳ್ತಾರೆ, ಮಗು, ಇದು ನಿನ್ನ ಕೊನೆಯ ದಿನ, ಇದು ನಿನ್ನ ಕೊನೆಯ ಗಳಿಗೆ. ನೀನು ಏನಾದರೂ ಆಸೆ ಪಟ್ಟಿದೀಯಾ? ನಿನ್ನ ಕೊನೆಯ ಆಸೆ ಏನಾದರೂ ಇದೆಯಾ ಹೇಳು ಅಂತಾನೆ. ಅದಕ್ಕೆ ಆ ಪುಟ್ಟ ಬಾಲಕ, ಮಹಾರಾಜ, ನನಗೆ ಸಮುದ್ರದ ದಂಡೆಯಲ್ಲಿರುವ ಮರಳು ಅಂದರೆ ತುಂಬ ಇಷ್ಟ. ಆ ಮರಳನ್ನು ಸ್ವಲ್ಪ ನನಗೆ ತಂದು ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಮಹಾರಾಜನಿಗೆ ಒಂದು ಕ್ಷಣ ವಿಚಿತ್ರವಾಗತ್ತೆ. ಇದೇನಪ್ಪ, ಸಾವು ಅಂದರೆ ಎಲ್ಲರೂ ಭಯ ಪಡ್ತಾರೆ, ಆದರೆ ಈ ಯುವಕ ಮರಳನ್ನು ಕೇಳ್ತಾ ಇದ್ದಾನಲ್ಲ, ಹೇಗಾದರೂ ಮಾಡಿ ಮರಳನ್ನು ಇವನಿಗೆ ತಂದೆ ಕೊಡಲೇಬೇಕು ಅಂತ ಮಹಾರಾಜ ಏನು ಮಾಡ್ತಾನೆ ಅಂದರೆ, ಅವನ ಸೈನಿಕರಿಗೆ ಹೇಳಿ ಮರಳನ್ನು ತರಿಸ್ಕೊತಾನೆ. ಆ ಮರಳನ್ನು ತಗೊಂಡು ಆ ಬಾಲಕ ಏನು ಮಾಡ್ತಾನೆ ಅಂದರೆ, ಸಾಲಾಗಿ 4 ಮನೆಗಳನ್ನು ಕಟ್ತಾನೆ. ಆ 4 ಮನೆಗಳನ್ನು ಸುಂದರವಾಗಿ ಕಟ್ತಾನೆ. 2-3 ಗಂಟೆಗಳ ಅವಧಿಯಲ್ಲಿ ಆ ಹುಡುಗ ತುಂಬಾ ಚೆನ್ನಾಗಿರೋ ಮನೆಗಳನ್ನು ನಿರ್ಮಿಸ್ತಾನೆ. ಆ ಮನೆಗಳನ್ನು ನೋಡ್ತಾ ರಾಜ ತುಂಬಾ ಖುಷಿ ಪಡ್ತಾನೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾನೆ ಈ ಮನೆಯನ್ನು, ಇಷ್ಟೊಂದು ವೈಭವದ ಕಲೆಯನ್ನು ಆ ಹುಡುಗನಲ್ಲಿ ಬಂದಿದ್ದಾದರೂ ಹೇಗೆ ಅಂತ ಆ ಮಹಾರಾಜ ಮನಸ್ಸಿನಲ್ಲಿ ಅನ್ಕೋತಿರ್ತಾನೆ. ಆಗ ಆ ಹುಡುಗ ಆ ಮೊದಲನೇ ಮನೆಯನ್ನು ಕೆಡು ಬಿಡ್ತಾನೆ. ರಾಜನಿಗೆ ಒಂದು ಕ್ಷಣ ಆಶ್ಚರ್ಯ, ಯಾಕೆ ಹೀಗ್ಯಾಕೆ ಮಾಡ್ದ ಈ ಹುಡುಗ ಅನ್ನೋಷ್ಟರಲ್ಲಿ ಆ ಹುಡುಗ 2ನೇ ಮನೆಯನ್ನು ಕಟ್ಟಿ ಬೆಳೆಸ್ತಾನೆ, 3ನೇ ಮನೆಯನ್ನು ಬೆಳೆಸ್ತಾನೆ. 4ನೇ ಮನೆಯ ಮುಂದೆ ಏನು ಮಾಡ್ತಾನೆ ಗೊತ್ತಾ? ಆ ಮನೆಯ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾನೆ. 2 ನಿಮಿಷಗಳವರೆಗೆ ಪ್ರಾರ್ಥನೆ ಮಾಡಿದ ನಂತರ ಆ ಬಾಲಕ ಕಣ್ಣು ತೆರೆದು ರಾಜನ ಮುಂದೆ ಬಂದು, ಮಹಾರಾಜ, ಈಗ ನೀವು ಕೊಡಬಹುದು ಅಂತಾನೆ. ಅದಕ್ಕೆ ರಾಜ ಆ ಹುಡುಗನಿಗೆ ಆಶ್ಚರ್ಯದಿಂದ ಕೇಳ್ತಾನೆ, ಮಗು, ಈ 4 ಮನೆಗಳನ್ನು ನೀನು ಕಟ್ಟಿದ್ದು ಯಾಕೆ? ಆ 4 ಮನೆಗಳನ್ನು ಕಟ್ಟಿ ಆ 4 ಮನೆಗಳಲ್ಲಿನ 3 ಮನೆಗಳನ್ನು ಉರುಳಿಸಿದ್ದ್ಯಾಕೆ? ಆ 4ನೇ ಮನೆ ಮುಂದೆ ಕಣ್ಣು ಮುಚ್ಚಿ ಬೇಡಿಕೊಂಡಿದ್ದಾದರೂ ಏನು? ಇದಕ್ಕೆ ನನಗೆ ಉತ್ತರ ಕೊಡ್ತೀಯಾ ಅಂತ ಕೇಳ್ತಾನೆ. ಬಾಲಕ ಉತ್ತರಿಸ್ತಾನೆ, ಈ 4 ಮನೆಗಳಲ್ಲಿ ಮೊದಲನೇ ಮನೆ ನನ್ನ ತಂದೆ ತಾಯಿ. ಮಕ್ಕಳನ್ನು ಜೋಪಾನವಾಗಿ ಸಾಕಬೇಕಾಗಿರೋ ತಂದೆ ತಾಯಿನೇ ದುಡ್ಡಿಗೋಸ್ಕರ ಮಕ್ಕಳನ್ನು ಮಾರ್ತಾರೆ ಅಂದರೆ
ಅಂತಹ ತಂದೆ ತಾಯಿ ಇದ್ರೆ ಎಷ್ಟು ಸತ್ರೆ ಎಷ್ಟು ಅಂತ ಆ ಮನೆಯನ್ನು ಕೆಡವಿಬಿಟ್ಟೆ. ಮಹಾರಾಜ, ಇನ್ನು ಎರಡನೇ ಮನೆ ಯಾವುದು ಗೊತ್ತಾ? ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿಗೆ ನಿನ್ನ ಮಗನನ್ನು ಮಾರಬೇಡ, ಆ ಮಗ ಮತ್ತೆಂದಿಗೂ ಸಿಗುವುದಿಲ್ಲ, ಅಂತಹ ಮಗನನ್ನು ನೀವು ಜೋಪಾನವಾಗಿ ಸಾಕಬೇಕು ಅನ್ನೋದನ್ನು ಅವರು ಕೂಡ ನಮ್ಮ ತಂದೆ ತಾಯಿಗೆ ಹೇಳಲಿಲ್ಲ. ಅಂತಹ ಸಂಬಂಧಿಕರು ಇದ್ರೆ ಎಷ್ಟು ಸತ್ರೆ ಎಷ್ಟು ಅಂತ ಅದನ್ನು ಕೂಡ ನಾನು ಕೆಡವಿಬಿಟ್ಟೆ. ಇನ್ನು ಮೂರನೇ ಮನೆ ಯಾವುದು ಗೊತ್ತಾ ಮಹಾರಾಜ? ಆ ಮೂರನೇ ಮನೆ ಯಾವುದು ಅಂದರೆ ಅದು ನೀವೇ. ಅಂದರೆ ಈ ಊರನ್ನು ಕಾಯೋ ಮಹಾರಾಜ, ಈ ಊರನ್ನು ಕಾಪಾಡುವಂತಹ ಹೊಣೆಗಾರಿಕೆ ಹೊಂದ್ಕೊಂಡಿರೋ ನೀವು ಒಬ್ಬ ಬಾಲಕನನ್ನು ಬಲಿ ತಗೋತೀರಾ ಅಂದರೆ ನೀವು ಇದ್ರೆ ಎಷ್ಟು ಸತ್ರೆ ಎಷ್ಟು ಅಂತ ಆ ಮೂರನೇ ಮನೆಯನ್ನು ಒಡೆದಾಕ್ಬಿಟ್ಟೆ. ಇನ್ನು ನನ್ನ ಪಾಲಿಗೆ ಉಳಿದಿರೋದು ನಾಲ್ಕನೇ ಮನೆ, ಅಂದರೆ ಅದು ನನ್ನ ದೇವರು. ಆ ಭಗವಂತನನ್ನು ನಂಬಿ ಕೆಟ್ಟವರಿಲ್ಲ ಅಂತ ನನಗೆ ನನ್ನ ಶಾಲೆಯಲ್ಲಿ ಗುರುಗಳು ಹೇಳಿದ್ದ ನೆನಪು. ಆ ಭಗವಂತನನ್ನು ನಾನು ನೆನೆಸಿಕೊಂಡು, ಭಗವಂತ, ನನ್ನ ಜೀವನವನ್ನು ನಿನಗೇ ಅರ್ಪಿಸಿದ್ದೀನಿ, ಏನು ಮಾಡಬೇಕು ಅನ್ನೋದನ್ನು ನೀನೇ ನಿರ್ಧಾರ ಮಾಡುವಂತ ಆ ಭಗವಂತನಲ್ಲಿ ನಾನು ಬೇಡಿಕೊಂಡೆ. ಆ ಮಾತುಗಳನ್ನು ಕೇಳಿಸಿಕೊಂಡ ಆ ರಾಜನ ಕಣ್ಣಲ್ಲಿ ಒಂದು ಕ್ಷಣ ನೀರು ಬರುತ್ತೆ. ರಾಜನ ಮನಸ್ಸು ಕರಗಿ ನೀರಾಗಿ ಬಿಡುತ್ತೆ. ರಾಜನಿಗೆ ಜ್ಞಾನೋದಯವಾಗತ್ತೆ. ಎಂತಹ ತಪ್ಪು ಮಾಡ್ತಾ ಇದ್ನಲ್ಲಪ್ಪ ನಾನು ಈ ಬಾಲಕನನ್ನು ಬಲಿ ತಗೊಂಡು ಸಾಧಿಸೋದಾದರೂ ಏನೋ, ಒಂದು ವೇಳೆ ಆ ಬಾಲಕನಿಗೆ ಬಲಿ ಕೊಟ್ಟರೂ ಕೂಡ ನನಗೆ ಮಗು ಆಗುತ್ತೆ ಅನ್ನೋ ಗ್ಯಾರಂಟಿ ಆದರೂ ಏನು? ಇಷ್ಟೊಂದು ಹೋಮ ಹವನ ತಪಸ್ಸು ದೇವರ ಧರ್ಮ ಪ್ರಾರ್ಥನೆ ಎಲ್ಲವನ್ನೂ ಮಾಡಿದ ನನಗೆ ದೇವರು ಆ ಮಗುವನ್ನು ಕರುಣಿಸಲಿಲ್ಲ. ಹಾಗಂದಮೇಲೆ ಈ ಮಗುವನ್ನು ಬಲಿ ಕೊಟ್ಟ ಮೇಲೆ ಆ ದೇವರು ನನಗೆ ಮಗುವನ್ನು ಕೊಡ್ತಾನೆ ಅನ್ನೋದು ಯಾವ ನ್ಯಾಯ, ಯಾವ ಧರ್ಮ? ಯಾವುದಕ್ಕೂ ನಾನು ಮಾಡ್ತಾ ಇರೋದು ತಪ್ಪು ಅಂತ ಮನವರಿಕೆ ಮಾಡಿಕೊಂಡ ರಾಜ ಕಡೆಗೆ ಆ ಮಗುವನ್ನೇ ದತ್ತು ಪಡೆದುಕೊಂಡು, ಇವನೇ ನನ್ನ ಮಗ, ನನ್ನ ಉತ್ತರಾಧಿಕಾರಿ, ಈ ಊರಿನ ರಾಜ, ನಾನು ಇವನನ್ನೇ ನನ್ನ ರಾಜನನ್ನಾಗಿ ಮಾಡ್ತೀನಿ ಅಂತ ಪಟ್ಟಾಭಿಷೇಕ ಮಾಡಿ ಮುಂದಿನ ಆಜ್ಞೆಯನ್ನು ಹೊರಡಿಸ್ಬಿಡ್ತಾನೆ. ಡಿಯರ್ ಫ್ರೆಂಡ್ಸ್, ಈ ಕತೆ ನಮಗೇನು ಕಲಿಸುತ್ತೆ ಅಂದರೆ, ಜೀವನದಲ್ಲಿ ಮನುಷ್ಯ ಎಲ್ಲವನ್ನ ಕಳ್ಕೊತಾನೆ. ತಾನು ಸಂಪಾದಿಸಿದ ಹಣ, ಒಡವೆ, ಆಸ್ತಿ ಪಾಸ್ತಿ, ಜಮೀನು, ಅಷ್ಟೇ ಯಾಕೆ ಎಲ್ಲ ಸಂಬಂಧಗಳನ್ನು ಕೂಡ ಕಳ್ಕೊಂಡು ಅನಾಥವಾಗಿ ಬಿಡ್ತಾನೆ. ಆದರೆ ಅವನು ಯಾವತ್ತಿಗೂ ಒಂದು ಮಾತನ್ನು ನೆನಪಲ್ಲಿಟ್ಕೊಳ್ಬೇಕು, ಅಂತಹ ಜನ ಯಾವತ್ತಿಗೂ ಧೈರ್ಯವನ್ನು ಕಳ್ಕೋಬಾರ್ದು. ಯಾಕಂದರೆ ಜೀವನದಲ್ಲಿ ನಾವು ಎಲ್ಲವನ್ನ ಕಳ್ಕೊಂಡ್ರೂ ಕೂಡ ನಮ್ಮ ಆತ್ಮವಿಶ್ವಾಸವನ್ನು ನಾವು ಕಳ್ಕೋಬಾರ್ದು. ನಾವು ನಂಬಿರುವಂತಹ ಭಗವಂತನಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಮನಸ್ಫೂರ್ತಿಯಾಗಿ ಬಿಚ್ಚಿಡಬೇಕು. ನೀನೇ ಭಗವಂತ, ನಮ್ಮನ್ನು ಸೃಷ್ಟಿ ಮಾಡಿದವನು ಕೂಡ ನೀವೇ. ನಮ್ಮ ಈಗಿನ ಈ ಪರಿಸ್ಥಿತಿಗೆ ಕಾರಣ ನಮಗೆ ಗೊತ್ತಿಲ್ಲ, ಆದರೆ ಹೀಗೆ ಯಾಕಾಗಿದೆ ಅನ್ನೋದು ಮಾತ್ರ ನಮಗೆ ಗೊತ್ತು. ಅದು ನಮ್ಮ ಮುಂದಿನ ಒಳ್ಳೆಯದಕ್ಕಾಗುತ್ತೆ ಅಂತ ನೀವು ನಮಗೆ ಕೊಟ್ಟಿರುವ ಧೈರ್ಯ ಅಂತ ದೇವರನ್ನ ಮನಸ್ಸಿನಲ್ಲಿ ಒಂದು ಕ್ಷಣ ಕಣ್ಣು ಮುಚ್ಚಿ ನೀವು ಭಕ್ತಿಯಿಂದ ಪ್ರಾರ್ಥಿಸಿ. ನಮಗುಳಿದಿರೋ ಈಗ ಮಾರ್ಗ ಅಂದರೆ ಅದೊಂದೇ, ಭಗವಂತನಲ್ಲಿ ನಂಬಿಕೆ ಇಡಿ, ಭಗವಂತನಲ್ಲಿ ವಿಶ್ವಾಸ ಇಡಿ. ನಿಮ್ಮ ಜೀವನ ಕೂಡ ಸಂತೋಷದಿಂದ ಕೂಡುತ್ತೆ, ಆನಂದದಿಂದ ನೀವು ಬದುಕ್ತೀರಾ. ಆ ವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಭಗವಂತನಲ್ಲಿನ ನಂಬಿಕೆಯನ್ನು ನೀವು ಯಾವತ್ತೂ ಕಳ್ಕೊಬೇಡಿ. ನೋವು, ನಿರಾಸೆ, ಸಮಸ್ಯೆಗಳು ನಮಗೇ ಯಾಕೆ ಅಂತ ಕೊರಗಬೇಡಿ. ಅದು ಯಾರನ್ನು ಬಿಟ್ಟಿಲ್ಲ, ಯಾರನ್ನು ಬಿಡುವುದೂ ಇಲ್ಲ. ಯಾರು ಆ ಸಮಸ್ಯೆಗಳಿಂದ, ನೋವುಗಳಿಂದ, ಕಷ್ಟಗಳಿಂದ ಹೋಗಿ ಪಾರಾಗಿ ಬರ್ತಾರೋ ಅವರು ಮಾತ್ರ ಈ ಜೀವನದಲ್ಲಿ ಅಸಾಮಾನ್ಯವಾದದ್ದನ್ನು ಸಾಧಿಸಿ ತೋರಿಸ್ತಾರೆ. ಯಾವುದೇ ಕಾರಣಕ್ಕೂ ನೀವು ಜೀವನವನ್ನು ಹಾಳು ಮಾಡ್ಕೋಬೇಡಿ. ಎಲ್ಲವೂ ನಿಮ್ಮಿಂದ ಸಾಧ್ಯ, ಎಲ್ಲ ಕೆಲಸಗಳು ನಿಮ್ಮಿಂದ ಮಾತ್ರ ಸಾಧ್ಯ. ಹೀಗನ್ಕೊಂಡು ಮುಂದೆ ಸಾಗಿ, ಎಲ್ಲ ಕಷ್ಟಗಳನ್ನು ಬದಿಗೊತ್ತಿ ನಿಮ್ಮಿಂದ ಎಲ್ಲವೂ ಸಾಧ್ಯ ಅಂದ್ಕೊಂಡು ಮುಂದೆ ಸಾಗಿ. ಯಾವುದಕ್ಕೂ ಹೆದರಿ ಬದುಕಬೇಡಿ. ಭಯ ಯಾರಿಗಿಲ್ಲ, ಎಲ್ರಿಗೂ ಭಯ ಇದೆ ಈ ಪ್ರಪಂಚದಲ್ಲಿ. ಎಲ್ಲರನ್ನು ನೀವು ಬದಿಗೆತ್ತಿ ಧೈರ್ಯದಿಂದ ಸಾಗಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮದ್ದುಗಳೊಂದಿಗೆ ಮತ್ತು ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮಗೆ ತಪ್ಪದೆ ಸಿಗ್ತೀವಿ. ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.